ಸ್ನೇಹಿತರೆ ನಮಸ್ಕಾರ. ಇಲ್ಲಿ ಒಂದು ತಪ್ಪು ಯಾರದ್ದು ಅಂತ ನೀವೇ ಹೇಳಿ. ನಾನೊಂದು ಸಮಯ ಮತ್ತು ಸಂದರ್ಭ ಹೇಳ್ತೀನಿ. ಇದು ನಾನು 9ನೇ ತರಗತಿ ಓದ್ಬೇಕಾದ್ರೆ ನಡೆದಿದ್ದು. ತರಗತಿ ಪೂರ್ತಿ ಇತ್ತು. ಕೋ ಎಜುಕೇಷನ್ನು. ಟೀಚರು ಪಾಠ ಮಾಡ್ತಾಯಿದ್ರು, ಅವರು ಶಿಕ್ಷಕಿ. ಅವತ್ತು ಒಬ್ಬ ಹುಡುಗ, ನನ್ನ ಫ್ರೆಂಡು, ತಲೆ ತುಂಬ ಹರಳೆಣ್ಣೆ ಹಚ್ಕೊಂಡು ಬಂದಿದ್ದ. ಅವನು ಮುಂದಿನ ಬೆಂಚಲ್ಲೇ ಕೂತ್ಕೊಳ್ತಿದ್ದ. ಸೊ ಟೀಚರು ಅವನನ್ನು ನೋಡಿದ್ರು. ಹರಳೆಣ್ಣೆ ಹಚ್ಕೊಂಬಂದಿರೋದು ನೋಡಿಬಿಟ್ಟು, ಏನಪ್ಪ ಇದು ಇಷ್ಟೊಂದು ಹರಳೆಣ್ಣೆ ಹಚ್ಕೊಂಬಂದಿದ್ಯಾ? ಹರಳೆಣ್ಣೆ ನೀನೇ ಹಚ್ಕೊಂಡಿದ್ದ, ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿಯವ್ರು ಹಚ್ಚಿದ್ದ, ಅಥವಾ ಹರಳೆಣ್ಣೆ ಒಂದು ತಪ್ಪಲೆ ಒಳಗಡೆ ನಿನ್ನ ತಲೆನಾದ್ರು ಏನಾದ್ರು ಹತ್ಕೊಂಡ್ಬಿಟ್ಟಿದ್ದ ಅಂತ ಕೇಳಿದ್ರು. ಇಡೀ ತರಗತಿ ಗೊಳ್ಳಂತ ನಕ್ತು. ಅವನು ಭಾಳ ಬೇಜಾರು ಮಾಡ್ಕೊಂಡ. ಆನಂತರ ಸ್ವಲ್ಪ ದಿನಗಳು ಕಳೀತು. ಒಬ್ಳು ಹುಡುಗಿ ತಲೆ ತುಂಬ ಹರಳೆಣ್ಣೆ ಹಚ್ಕೊಂಬಂದ್ಬಿಟ್ಟಿದ್ಲು. ಅವತ್ತು ಏನಮ್ಮ ಇಷ್ಟೊಂದು ಹರಳೆಣ್ಣೆ ಹಚ್ಕೊಂಬಂದ್ಬಿಟ್ಟಿದ್ಯಾ ಅಂತ ಅದೇ ಶಿಕ್ಷಕಿ ಆ ಹುಡುಗಿನ ಕೇಳಿದ್ರು. ಕೇಳಿದ ತಕ್ಷಣ ನನ್ನ ಫ್ರೆಂಡು ಮುಂದಿನ ಬೆಂಚಲ್ಲಿ ಕೂತಿದ್ದವನು, ಮೇಡಮ್ ಅವರು ತಪ್ಪಲೆ ಒಳಗಡೆನೇ ತಲೆ ಎತ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಅಂದ. ಪಟಾರ್ ಅಂತ ಕಪಾಳಕ್ಕೆ ಆ ಟೀಚರು ಅವನಿಗೆ ಹೊಡೆದ್ಬಿಟ್ರು. ಇಲ್ಲಿ ನನ್ನ ಪ್ರಶ್ನೆ ಅಂದರೆ, ತಪ್ಪು ಯಾರ್ದು? ಅವನ ಶಿಕ್ಷಕಿದ? ಅದನ್ನು ನೀವೇ ಹೇಳಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.